ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತೊಂದು ರೆಸಿಪಿ ತೋರಿಸ್ತೀನಿ. ಅದೇನು ಅಂತಂದ್ರೆ ಮಿಕ್ಸ್ ತರಕಾರಿ ಹುಳಿ. ಇದಕ್ಕೆ ನಾನು ಏನೇನು ತಗೊಂಡಿದ್ದೀನಿ, ತರಕಾರಿ ಮೂಲಂಗಿ, ಆಮೇಲಿಂದ ಇದು ಏನು ಬೀನ್ಸು, ಟೊಮೊಟೊ, ಮತ್ತೆ ಒಂದು ಅರ್ಧ ಇದಿತ್ತು ಏನೋ ಗಡ್ಡೆಕೋಸಿತ್ತು, ಅದು ತಗೊಂಡಿದ್ದೀನಿ. ಒಂದೇ ಒಂದು ಹೋಳು, ಸಣ್ಣ ಹೋಳು ಮಾವಿನಕಾಯಿ ಕಟ್ ಮಾಡ್ಕೊಂಡು ನೋಡಿ ಇಷ್ಟು ಹೋಳು ಮಾಡ್ಕೊಂಡಿದ್ದೀನಿ. ಮಾವಿನಕಾಯಿ ಹೋಳು ಇಷ್ಟು ಹಾಕಿದ್ದೀನಿ. ಇದೆಲ್ಲ ಹಾಕಿ ನಾನು ಇವತ್ತು ಬೇಳೆ ಜೊತೆನಲ್ಲಿ ಹುಳಿ ಮಾಡೋದು ತೋರಿಸ್ತೀನಿ. ಒಲೆ ಹಚ್ಕೊಂಡಿದ್ದೀನಿ. ಪಾತ್ರೆ ಒಳಗೆ ನೀರು ಹಾಕೊಂಡಿದ್ದೀನಿ. ಏನಕ್ಕೆ ಅಂತಂದ್ರೆ ಈ ತರಕಾರಿ ಎಲ್ಲ ಬೇಯಿಸ್ಕೊಳ್ಳೋದಿಕ್ಕೆ. ಈ ತರಕಾರಿ ಎಲ್ಲ ಹಾಕ್ತೀನಿ ಇವಾಗ ಬೇಯೋದಿಕ್ಕೆ. ಫ್ರೆಂಡ್ಸ್, ಈಗ ನಾನು ತರಕಾರಿ ಬೇಯಕ್ಕೆ ಹಾಕಿದ್ದೀನಲ್ಲ, ಇವಾಗ ಇದ್ರ ಜೊತೆನಲ್ಲಿ ಅರಿಶಿನ ಸ್ವಲ್ಪ ಹಾಕ್ಕೊಂತೀನಿ. ಈ ತರಕಾರಿಗೆ ಅರಿಶಿನ ಹಾಕ್ಕೊಂತೀನಿ. ಬೇಳೆ ಬೇಯಬೇಕಾದ್ರೂ ಸ್ವಲ್ಪ ಹಾಕೊಂಡಿರ್ತೀನಿ. ಈಗ ತರಕಾರಿಗೂ ಸ್ವಲ್ಪ ಹಾಕ್ಕೊಂತೀನಿ. ಏನಕ್ಕೆ ಅಂತಂದ್ರೆ ತರಕಾರಿ ಅರಿಶಿನ ಹಾಕೊಂಡ್ರೆ ತರಕಾರಿ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಅರಿಶಿನ ಹಾಕೊಂಡಿದ್ದೀನಿ. ಇದ್ರ ಜೊತೆ ಉಪ್ಪು ಕೂಡ ಹಾಕ್ಕೊಂತೀನಿ. ಉಪ್ಪು ಹಾಕೊಂಡ್ರೆ ತರಕಾರಿಗೆಲ್ಲ ಚೆನ್ನಾಗಿ ಉಪ್ಪಿಡಿಯುತ್ತೆ. ಉಪ್ಪು ಅರಿಶಿನ ಎರಡು ಕೂಡ ಹಾಕೊಂಡಿದ್ದೀನಿ. ಇವಾಗ ಆ ತರಕಾರಿ ಬೇಯಲಿ. ನೋಡಿ ಫ್ರೆಂಡ್ಸ್, ಈಗ ತರಕಾರಿ ಎಲ್ಲ ಬೆಂದೋಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ತರಕಾರಿ ಎಲ್ಲ. ಅರಿಶಿನ ಹಾಕಿದಕ್ಕೆ ತರಕಾರಿ ಬೇಗ ಬೆಂದೋಗಿದೆ. ಇವಾಗ ಇದ್ರ ಜೊತೆಗೆ ಇದಕ್ಕೆ ಹುಣಸೆ ಹುಳಿ ಸೇರ್ಸೋಣ. ಈ ತರಕಾರಿ ಬೆಂದಿರೋ ತರಕಾರಿಗೆ ನಾವು ಹುಣಸೆ ಹುಳಿ ಸೇರಿಸ್ಬಿಟ್ಟು ಒಂದು ಕುದಿ ಬರೋವರೆಗೂ ನಾವು ಇದನ್ನ ಕುದಿಸ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಂತಂದ್ರೆ ತರಕಾರಿಗೆಲ್ಲ ಹುಳಿ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ತರಕಾರಿಗೆ ಹುಳಿ ಹಾಕಿದ್ನಲ್ಲ, ಹುಣಸೆ ಹುಳಿ, ಈಗ ಒಂದು 5 ನಿಮಿಷ ಕುದಿಸ್ಕೊಂಡಿದೀವಲ್ವಾ. ಇವಾಗ ಇದಕ್ಕೆ ತರಕಾರಿಗೆ ಉಪ್ಪು ಹುಳಿ ಎಲ್ಲಾನು ಹಿಡಿದಿರುತ್ತೆ ಚೆನ್ನಾಗಿ. ಇವಾಗ ನಾವು ಇದಕ್ಕೆ ನೋಡಿ, ನಾನು ಸಾಂಬಾರ್ ಪುಡಿ ಬೇಳೆ ಬೇಯಿಸಿರ್ತೀವಲ್ಲ ಆ ನೀರಿಗೆ ನಾನು ಸಾಂಬಾರ್ ಪುಡಿನೂ ಕೊಬ್ಬರಿ ತುರಿ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡ್ಬಿಟ್ಟು ಇದು ಕೂಡ ಒಂದು ಕುದಿ ಬರಬೇಕು. ಯಾಕೆ ಅಂತಂದ್ರೆ ಈಗ ನಾವು ಉಪ್ಪು ಹಾಕಿದೀವಿ, ಹುಣಸೆ ಹುಳಿನೂ ಹಾಕಿದೀವಿ, ಇವಾಗ ಖಾರನೂ ಹಾಕಿದೀವಿ. ಈ ಮೂರು ಕೂಡ ತರಕಾರಿಗೆ ಚೆನ್ನಾಗಿ ಸೇರ್ಕೊಂಡಿರುತ್ತಲ್ವಾ. ಅದಕ್ಕೋಸ್ಕರ ಈ ತರ ನಾವು ಮಾಡ್ಕೋಬೇಕು. ಈ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಇದು ಒಂದು ಕುದಿ ಬರ್ಲಿ. ನೋಡಿ ಫ್ರೆಂಡ್ಸ್, ಈಗ ಕುದಿತಾ ಇದೆ ಚೆನ್ನಾಗಿ. ಇವಾಗ ಇದಕ್ಕೆ ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ತರಕಾರಿಗೆ ಮಿಕ್ಸ್ ಆಗಿರುತ್ತೆ. ಇವಾಗ ನಾನು ಇದಕ್ಕೆ ಬೇಳೆ ಬೇಯಿಸ್ಕೊಂಡಿರೋದನ್ನ ಇದಕ್ಕೆ ಈ ತರಕಾರಿಗೆ ನಾನು ಸೇರಿಸ್ತೀನಿ. ನೋಡಿ, ಬೆಂದಿರೋ ಬೇಳೆನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ್ರೆ ಅವಾಗ ಹುಳಿ ತುಂಬಾ ರುಚಿಯಾಗಿ ಬರುತ್ತೆ. ಈ ತರ ಮಾಡ್ಕೊಂಡ್ರೆ ಹುಳಿ ತುಂಬಾ ಚೆನ್ನಾಗಿರುತ್ತೆ. ಕಾಯಿ ಸೇರ್ಸಿದೀವಿ, ಹುಳಿ ಸೇರ್ಸಿದೀವಿ, ಉಪ್ಪು ಖಾರ ಎಲ್ಲ ಸೇರಿದೆ. ಈಗ ಬೆಂದಿರೋ ಬೇಳೆ ಕೂಡ ಹಾಕಿದೀವಿ. ಇದು ಇವಾಗ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಎಲ್ಲ ಹುಳಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಈಗ ಅದು ಹುಳಿ ಕುದೀತಾ ಇದೆ. ಅದಕ್ಕೊಂದು ಒಗ್ಗರಣೆ ಹಾಕೊಂಡ್ಬಿಡೋಣ. ಎಣ್ಣೆ ಕಾದಿದೆ, ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆ ಆದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕೊಂತೀನಿ. ಕರ್ಬೇವಿನ ಸೊಪ್ಪು ಹಾಕಿದ್ರೆ ಹುಳಿಗೆ ಇದು ಒಗ್ಗರಣೆಯಲ್ಲಿ ಚೆನ್ನಾಗಿರುತ್ತೆ. ಒಗ್ಗರಣೆ ಆಗಿದೆ. ಇವಾಗ ಅದಕ್ಕೆ ಸೇರಿಸ್ತೀನಿ. ಚೆನ್ನಾಗಿ ನೋಡಿ, ಕರ್ಬೇವಿನ ಸೊಪ್ಪು ಚೆನ್ನಾಗಾಗಿದೆ. ಇವಾಗ ಹುಳಿ ಕುದೀತಾ ಇದೆ, ಅದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಹುಳಿ ನೋಡಿ ಚೆನ್ನಾಗಿ ಬಂದಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸಾಂಬಾರ್ ಪುಡಿ ಎಲ್ಲ ಕಲರು ಚೆನ್ನಾಗಿರೋದ್ರಿಂದ ಹುಳಿ ಕೂಡ ಕಲರು ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದೋಗಿದೆ. ಇದು ಕುದಿಬೇಕಾದ್ರೆ ನೀವು ಈ ತರ ಮಾಡ್ಕೊಳ್ರಿ, ಒಂದ್ಸರಿ ಟ್ರೈ ಮಾಡಿ. ಈ ತರ ಮಾಡೋದ್ರಿಂದ ಹುಳಿ ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ಒಂದ್ಸರಿ ಈ ತರ ಮಾಡಿ ಟ್ರೈ ಮಾಡಿ, ಒಂದ್ಸರಿ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಹುಳಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಯಾವುದೇ ತರಕಾರಿ ಹಾಕ್ಬಿಟ್ಟು ನೀವು ಈ ತರ ಮಾಡ್ಕೊಂಡಿದ್ದೀರಾ ಅಂತಂದ್ರೆ
ಹುಳಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇಷ್ಟೇ, ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.